ನಾವು ಮಾದಕ ವಸ್ತುಗಳಿಂದ ಮುಕ್ತ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕಳೆದ ವರ್ಷ ಸುಮಾರು 5 ಪ್ರತ್ಯೇಕ ಅಭಿಯಾನಗಳನ್ನು ಕೈಗೊಂಡು 2000ಕ್ಕೂ ಹೆಚ್ಚು ಶಂಕಿತ ಮಾದಕ ವಸ್ತು ವ್ಯಸನಿಗಳನ್ನ ಗುರುತಿಸಿ ಅದರಲ್ಲಿ ನಾವು ಪರೀಕ್ಷೆಗೆ ಒಳಪಡಿಸಿದ ಸಂದರ್ಭದಲ್ಲಿ 1000ಕ್ಕೂ ಹೆಚ್ಚು ಜನ ಪಾಸಿಟಿವ್ ಬಂದಿದ್ರು. ಅದರಲ್ಲಿ 200ಕ್ಕೂ ಹೆಚ್ಚು ಪ್ರಕರಣಗಳು ನಾವು ದಾಖಲು ಮಾಡ್ಕೊಂಡಿದ್ವಿ. ಈ ವರ್ಷ ಕೂಡ ಒಂದು ಅಭಿಯಾನ ಮುಂದುವರೆದಿದ್ದು ಸುಮಾರು 505 ಜನ ಶಂಕಿತ ಮಾದಕ ವಸ್ತುಗಳ ವ್ಯಸನಿಗಳನ್ನ ಗುರುತಿಸಿದ ಸಂದರ್ಭದಲ್ಲಿ ಸುಮಾರು 197 ಜನ ಟೆಸ್ಟ್ ಮಾಡಿದಾಗ ಪಾಸಿಟಿವ್ ಬಂದಿದೆ. 46 ಪ್ರತ್ಯೇಕ ಪ್ರಕರಣಗಳನ್ನು ದಾಖಲು ಮಾಡ್ಕೊಂಡಿದ್ದಾರೆ. ಎಲ್ಲಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದೆರಡು ಪ್ರಕರಣಗಳಾಗಿದೆ. ಸೊ ಇದ್ರ ಬೇಸಿಸ್ ಮೇಲೆ ಮತ್ತೆ ಇವರಿಗೆ ಸಪ್ಲೈ ಕೊಟ್ಟವ್ರು ಯಾರು, ಮತ್ತೆ ಇವ್ರ ಜೊತೆ ಅಸೋಸಿಯೇಟ್ಸ್ ಯಾರು, ಯಾರ ಜೊತೆ ಕುತ್ಕೊಂಡು ಇವರೆಲ್ಲ ಈ ಮಾದಕ ವಸ್ತುಗಳು ಉಪಯೋಗಿಸ್ತಿದ್ರು, ಅದನ್ನೆಲ್ಲ ಪರಿಶೀಲನೆ ಮಾಡಿ ಇನ್ನೂ ಹೆಚ್ಚಿನ ತನಿಖೆಯನ್ನು ಮಾಡಲಾಗುತ್ತೆ. ಪ್ರಯತ್ನ ಖಂಡಿತ. ಯಾಕಂದ್ರೆ ನಾವು ಪೆಡ್ಲಿಂಗ್ ಕಂಪೇರ್ ಮಾಡಿದಂತ ಸಂದರ್ಭದಲ್ಲಿ ಬಹಳಷ್ಟು ನಾವು ಪ್ರಯತ್ನ ಪಟ್ಟಾಗಿಯೂ ಕೂಡ ಪೆಡ್ಲಿಂಗ್ ಆಗ್ತಿರುವಂತ ಪ್ರಕರಣಗಳು ಬಹಳ ಕಡಿಮೆ ಆಗಿದೆ. ಅದ್ರ ಜೊತೆಗೆ ಈಗ ಕನ್ಸಂಪ್ಷನ್ ಏನಾಗ್ತಾ ಇದೆ, ಇದು ನಮ್ಮವ್ರು ಸುಮಾರು 1 ತಿಂಗಳಿಗಿಂತ ಹೆಚ್ಚು ಸಮಯ ನಿಯೋಜನೆ ಮಾಡಿಬಿಟ್ಟು ಪ್ರತಿಯೊಬ್ಬ ಶಂಕಿತ ಮಾದಕ ವಸ್ತುಗಳ ವ್ಯಸನಿಗಳೇನಿದ್ದಾರೆ ಅವ್ರನ್ನ ವಶಕ್ಕೆ ತಗೊಳ್ಳುವಂಥದ್ದು, ಅವ್ರದ್ದು ಮೊಬೈಲ್ ಡೀಟೇಲ್ಸ್ ತಗೊಳ್ಳುವಂಥದ್ದು, ಅವ್ರು ಬೇರೆ ಬೇರೆ ರೀತಿಯಲ್ಲಿ ಟೆಕ್ನಿಕಲ್ ಆಗಿ ನಾವು ಅನಲೈಸ್ ಮಾಡೋದು, ಅದೆಲ್ಲ ಮಾಡಿ ಇವತ್ತು 0 ಡೌನ್ ಮಾಡಿದ 505 ಜನ. ಇದರಲ್ಲಿ ಕೆಲವರು ಈ ಹಿಂದೆ ಕೂಡ ಪಾಸಿಟಿವ್ ಇದ್ದಂತವ್ರು ಇದ್ದಾರೆ. ಅವ್ರ ಮೇಲೆ ಹ್ಯಾಬಿಚುವಲ್ ಅಂತ ಕೇಸ್ ಮಾಡ್ಬಿಟ್ಟು ಅವ್ರನ್ನ ಒಳಗಾಕುವಂತ ಕೆಲಸ ಮಾಡ್ತಾ ಇದೀವಿ. ಬಹಳಷ್ಟು ಪ್ರಮಾಣದಲ್ಲಿ ಒಂದು ಡಿಟರೆನ್ಸ್ ಕ್ರಿಯೇಟ್ ಆಗಿದೆ. ಒಂದು ಯಾರೇ ಅಷ್ಟು ಮುಕ್ತವಾಗಿ ನಾವು ಮಾದಕ ವಸ್ತು ತಗೋಬಹುದು ಅಥವಾ ಮಾದಕ ವಸ್ತು ಮಾರಾಟ ಮಾಡಬಹುದು ಅನ್ನೋದು ಈಗ ಉಳಿದಿಲ್ಲ. ಅಷ್ಟಾಗಿಯೂ ಕೂಡ ಹುಬ್ಬಳ್ಳಿ ಧಾರವಾಡ ನಗರ ಏನಿದೆ ಬಹಳಷ್ಟು ಮೊಬಿಲಿಟಿ ಇರುವಂತ ಜಾಗ. ಇಲ್ಲಿ ಹತ್ತಿರದಲ್ಲೇ ಗೋವಾ ಇರ್ಬೋದು, ಮುಂಬೈ, ಪೂನಾ ಇರ್ಬೋದು, ಹೊರ ಜಿಲ್ಲೆಗಳಿಗೆ ಕೂಡ ತುಂಬಾ ಫ್ರೀಕ್ವೆಂಟ್ ಕಾಂಟ್ಯಾಕ್ಟ್ ಇರೋದ್ರಿಂದ ಬಹಳಷ್ಟು ಜನ ಇಲ್ಲಿ ಸಾಧ್ಯತೆ ಇದೆ. ಹಂಗಾಗಿ ಪೀರಿಯಾಡಿಕ್ ಆಗಿ ಟೆಸ್ಟ್ ಮಾಡುವಂತ ಕೆಲಸ ನಾವು ಮಾಡ್ತೀವಿ. ಈ ಅಭಿಯಾನ 1000ದಷ್ಟು ಜನ ಪಾಸಿಟಿವ್ ಬಂದಿದ್ರು. 200ಕ್ಕೂ ಹೆಚ್ಚು ಪ್ರಕರಣ ನಾವು ದಾಖಲು ಮಾಡ್ಕೊಂಡಿದ್ವಿ. ಈ ವರ್ಷದ ಮೊದಲನೇ ಅಭಿಯಾನ ಇದು. ಈ ವರ್ಷದಲ್ಲಿ ನಾವು ಪ್ರಾರಂಭ ಮಾಡಿರುವಂತದ್ದು. ನಾವು ಈ 500 ಜನ ಶಂಕಿತ ಮಾದಕ ವಸ್ತು ವ್ಯಸನಗಳನ್ನ ಐಡೆಂಟಿಫೈ ಮಾಡೋದಕ್ಕೆ ಬಹಳ ಶ್ರಮ ಪಟ್ಟಿದ್ದಾರೆ ನಮ್ಮ ಅಧಿಕಾರಿಗಳು. ಯಾಕಂದ್ರೆ ಅಷ್ಟು ನಂಬರ್ಸ್ ಅಲ್ಲಿ ನಮಗೆ ಇನಿಷಿಯಲಿ ಸಿಕ್ಕಿರ್ಲಿಲ್ಲ. ಒಂದ್ ವಾರ ಎಫರ್ಟ್ ಹಾಕಿ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಬಟ್ ಒಂದ್ ವಾರದಲ್ಲಿ ನಮಗೆ ಸಫಿಷಿಯಂಟ್ ನಂಬರ್ ಸಿಗದೇ ಇದ್ದಿದ್ರಿಂದ ಸುಮಾರು 1 ತಿಂಗಳ ಕಾಲ ನಾವು ಪ್ರಯತ್ನ ಪಟ್ಟು 505 ಜನ 0 ಡೌನ್ ಮಾಡಿದ್ವಿ. ಅದ್ರಲ್ಲಿ 197 ಜನ ಪಾಸಿಟಿವ್ ಬಂದಿದ್ದಾರೆ. ಈ ಅಭಿಯಾನ ಮುಂದುವರಿಯುತ್ತೆ. ಇದರಲ್ಲಿ ಇವರೇನಿದ್ದಾರೆ, ಇವರು ಲಾರ್ಜ್ಲಿ ಕನ್ಸ್ಯೂಮರ್ಸ್. ಪೆಡ್ಲರ್ಸ್ ಈಗಾಗಲೇ ನಾವು ಸುಮಾರು ಈ ವರ್ಷದಲ್ಲಿ 10ಕ್ಕೂ ಹೆಚ್ಚು ಪ್ರಕರಣಗಳನ್ನು ದಾಖಲು ಮಾಡಿ ಸುಮಾರು 40ಕ್ಕೂ ಹೆಚ್ಚು ಪೆಡ್ಲರ್ಸ್ ಅನ್ನ ಈಗಾಗಲೇ ಜೈಲಿಗೆ ಕಳಿಸುವಂತ ಕೆಲಸ ಮಾಡಿದೀವಿ. ಬಹಳಷ್ಟು ಜನ ಇನ್ನು ಜುಡಿಷಿಯಲ್ ಕಸ್ಟಡಿಯಲ್ಲೇ ಇದ್ದಾರೆ. ಆ ಪ್ರಕರಣಗಳ ತನಿಖೆಯಲ್ಲಿ ಅವ್ರು ಯಾರಿಗೆ ಕೊಟ್ಟಿದ್ದಾರೆ ಅಂತ ಪರಿಶೀಲನೆ ಮಾಡಿದಾಗ ಇವ್ರದ್ದೆಲ್ಲಾದ್ರೂ ಮಾಹಿತಿ ಬಂದಿರುವಂತದ್ದು. ಇದರಲ್ಲಿ ಸ್ಟೂಡೆಂಟ್ಸ್ ಕೂಡ ಇದ್ದಾರೆ, ಗೌಂಡಿ ಕೆಲಸ ಮಾಡೋರು ಇದ್ದಾರೆ. ದುರಂತ ಅಂತಂದ್ರೆ ಕೆಲವು ಆಟೋ ಡ್ರೈವರ್ಸ್ ಕೂಡ ಇದ್ದಾರೆ. ನಾವು ಆಟೋ ಚಾಲಕರ ಸಂಘಕ್ಕೆ ನಾವು ಭೇಟಿ ನೀಡಿದಂತ ಸಂದರ್ಭದಲ್ಲಿ ಅವ್ರ ಪದಾಧಿಕಾರಿಗಳು ಮಾತಾಡಿದಂತ ಸಂದರ್ಭದಲ್ಲಿ ಅವರು ಕೂಡ ಈ ಒಂದು ಮನವಿಯನ್ನು ಮಾಡಿದ್ರು. ಕೆಲವರು ಸರಿಯಾಗಿ ಲೈಸೆನ್ಸ್ ಇಟ್ಕೊಂಡಲೆ, ಯಾವುದೇ ಒಂದು ಡೀಟೇಲ್ಸ್ ಇಟ್ಕೊಂಡಲೆ ಗಾಂಜಾ ವ್ಯಸನಿಗಳು, ಮದ್ಯಪಾನ ಮಾಡೋರೆಲ್ಲ ಇದ್ದಾರೆ. ಅವ್ರ ಬಗ್ಗೆ ಎಲ್ಲ ಕ್ರಮ ಆಗ್ಬೇಕು ಅಂತ ಮನವಿ ಮಾಡಿದ್ರು. ಮತ್ತೆ ಗೌಂಡಿ ಕೆಲಸ ಮಾಡೋರು ಇದ್ದಾರೆ, ದಿನೇ ಕೆಲಸ ಮಾಡೋರು ಇದ್ದಾರೆ, ಮತ್ತೆ ಬೇರೆ ಬೇರೆ ಒಳ್ಳೆ ಸ್ಯಾಲರಿ ಜಾಬ್ ಅಲ್ಲಿ ಇರುವಂತವ್ರು ಇದ್ದಾರೆ. ಒಟ್ಟಾರೆಯಾಗಿ ಇಲ್ಲಿ ಅವಳಿ ನಗರವನ್ನ ಮಾದಕ ವಸ್ತುಗಳಿಂದ ಮುಕ್ತ ಮಾಡ್ಲಿಕ್ಕೆ ನಮ್ಮ ಅಭಿಯಾನ ಮುಂದುವರಿಯುತ್ತೆ. ಎಲ್ಲರ ಸಹಕಾರ ಇರಲಿ ಅಂತ ಮುಖ್ಯವಾಗಿ ನಾನು ಪೋಷಕರಲ್ಲಿ ಮನವಿ ಮಾಡ್ಲಿಕ್ಕೆ ಅದು ಸ್ಪ್ಲಿಟ್ ಅಪ್ ಮಾಡಿಲ್ಲ. ಸ್ಟೂಡೆಂಟ್ಸ್ ಇದ್ದಾರೆ ಒಟ್ಟಿನಲ್ಲಿ. ಇವಾಗ ಒಂದಿಬ್ರು ಸರ್, ಈಗ ನೋಡಿ, ಈ ಒಂದು ಅಭಿಯಾನ ನಾವು ಮಾಡದೇ ಇದ್ದಿದ್ರೆ ಇಷ್ಟು ಜನ ಕನ್ಸಂಪ್ಷನ್ ಮಾಡ್ತಾ ಇದಾರೆ, ಇಷ್ಟು ಮೂವ್ಮೆಂಟ್ ಇದೆ ಅನ್ನೋಂಥದ್ದೇ ಗೊತ್ತಾಗ್ತಿರ್ಲಿಲ್ಲ. ಮತ್ತೆ ನಮ್ಮ ಈ ಒಂದು 18-20 ಲಕ್ಷ ಪಾಪ್ಯುಲೇಷನ್ ಇರುವಂತಹ ಅವಳಿ ನಗರದಲ್ಲಿ 505 ಜನರನ್ನ ನಾವು ಗುರುತಿಸ್ಲಿಕ್ಕೆ ಸುಮಾರು 1 ತಿಂಗಳ ಕಾಲ ಪ್ರಯತ್ನ ಮಾಡಿದೀವಿ. ಜಾಸ್ತಿ ಆಗಿದೆ ಅಂತ ಹೇಳೋದು ತಪ್ಪಾಗುತ್ತೆ. ಬಟ್ ಇರುವಂತದ್ದನ್ನ ಕೂಡ ಇನ್ನು 0 ಮಾಡ್ಲಿಕ್ಕೆ, 0 ಟಾಲರೆನ್ಸ್ ಪಾಲಿಸಿ ಏನಿದೆ ಡ್ರಗ್ಸ್ ವಿರುದ್ಧ ನಮ್ಮ ಸರ್ಕಾರದ ಹಂತದಿಂದ ಕೂಡ ನಮಗೆ ಸೂಚನೆ ಇದೆ. ನಮ್ಮ ಗೃಹ ಸಚಿವರು, ಮುಖ್ಯಮಂತ್ರಿಗಳು, DG ಅವರು, ADG ಅವರು ಎಲ್ಲರದ್ದು ಸೂಚನೆ ಇದೆ. ನಮ್ಮ ಕರ್ನಾಟಕ ರಾಜ್ಯವನ್ನ ಮಾದಕ ವಸ್ತುಗಳಿಂದ ಮುಕ್ತ ಮಾಡಬೇಕು ಅಂತ. ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಕೂಡ ಹುಬ್ಳಿ ಧಾರವಾಡ ಕಮಿಷನರೇಟ್ ವತಿಯಿಂದ ಮುಂದುವರೆದಿದೆ. ಗಾಂಜಾ ಮೂಲ ನಮಗೆ ಈಗಾಗಲೇ ಬಹಳ ಒಳ್ಳೆಯ ಒಂದು ಪ್ರೋಗ್ರೆಸ್ ನಮಗೆ ಕಾಣ್ತಾ ಇದೆ. ನಮಗೆ ಬೀದರ್ ಮೂಲದಿಂದ ಬರ್ತಾ ಇದೆ. ಬೀದರ್ ಕಡೆಯಿಂದ ಎಂಟ್ರಿ ಆಗುತ್ತೆ. ಅದು ಬೇಸಿಕಲಿ ಆಂಧ್ರ ಪ್ರದೇಶ ತೆಲಂಗಾಣ ಕಡೆ ಇರುತ್ತೆ. ಮಹಾರಾಷ್ಟ್ರ ಮೂಲದ ಮೂವ್ಮೆಂಟ್ ಇದೆ, ಮತ್ತೆ ರಾಜಸ್ಥಾನ ಮೂಲದ ಮೂವ್ಮೆಂಟ್ ಇದೆ. ಈ 3 ಭಾಗಗಳಿಂದ ನಮ್ಮ ಕೇಸ್ಗಳಲ್ಲಿ ಕೆಲವು ಆರೋಪಿಗಳು ಸಿಕ್ಕಿದ್ದಾರೆ. ಬೆಂಗಳೂರು ಕಡೆಯಿಂದ ಕೂಡ ಬಂದಿದೆ. ಸೊ ಹಂಗಾಗಿ ಇದು ಮೂಲ ಎಲ್ಲಿ ಅಂತ ನೋಡ್ಕೊಂತದ್ದು ಒಂದ್ ಕಡೆ ಆದ್ರೆ, ಇಲ್ಲಿ ಪೆಡ್ಲಿಂಗ್ ಮಾಡುವಂತವ್ರ ಜೊತೆಗೆ ಕನ್ಸಂಪ್ಷನ್ ಮಾಡುವಂತವ್ರದ್ದು ಒಂದು ಸಮಗ್ರವಾಗಿ ತನಿಖೆ ಮಾಡುವಂತೆ ಧಾರವಾಡ ಜಿಲ್ಲಾದ್ಯಂತ ಅಕ್ರಮ ಸರಾಯಿ ದಂಧೆ ನಡೀತಿದೆ ಸರ್. ಅಕ್ರಮ ಸರಾಯಿ 90 ಲಕ್ಷ ಹಣ ಸಿಕ್ಕಿತ್ತು.
ಅದರಲ್ಲಿ ಈಗ ನೋಡಿ, ಆ ಒಂದು ಪ್ರಕರಣ ಏನಿತ್ತು, ಆ ಪ್ರಕರಣದಲ್ಲಿ ಮುಖ್ಯವಾಗಿ ಹಣ ಸಿಕ್ಕಿತ್ತು. ಅದು ಒಂದು ಮೇಜರ್ ಆರ್ಗನೈಸ್ ಕ್ರೈಮ್ ಅಂತ ಕನ್ಸಿಡರ್ ಮಾಡಿ ಬಹಳಷ್ಟು ಜನರನ್ನ ಅರೆಸ್ಟ್ ಮಾಡಿದ್ವಿ ಕೂಡ. ಅದ್ರ ಜೊತೆ ಅಕೌಂಟ್ ಓಪನ್ ಮಾಡ್ಲಿಕ್ಕೆ ಅಂತ ID ಕಾರ್ಡ್ಗಳು ಮತ್ತೆ ಬ್ಯಾಂಕ್ ಅಕೌಂಟ್, ಆಮೇಲೆ ATM ಕಾರ್ಡ್ಸ್ ಅದೆಲ್ಲ ಸಿಕ್ಕಿತ್ತು. ಅದರಲ್ಲಿ ಅದ್ರ ಜೊತೆಗೆ ಅನ್ನಕ್ಕೆ ಗಾಂಜಾ ಸಿಕ್ಕಿದ್ದು ನಾವು ಗಮನಿಸಿದ್ವಿ. ಅದೇ ರೀತಿ